ನಮಸ್ಕಾರ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಕೃತ್ಯವನ್ನು ಕೇಳಿ ನೀವು ಯಾವ ರೀತಿಯಾಗಿ ಶಾಕ್ಗೆ ಒಳಗಾಗಿದ್ರೋ, ಯಾವ ರೀತಿಯಾಗಿ ಈ ಜನಪ್ರತಿನಿಧಿಗಳ ಹೊಲಸು ಕೆಲಸಕ್ಕೆ ಚೀತು ಅಂತ ಉಗಿದಿದ್ರೋ ಅದೇ ರೀತಿಯಾಗಿ ಚೀತು ಅಂತ ಉಗಿತೀರಾ. ಅದೇ ರೀತಿಯಾದಂತಹ ಮತ್ತೊಂದು ಕೃತ್ಯ ಈಗ ಬೆಳಕಿಗೆ ಬಂದಿದೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಒಂದು ಮಹತ್ವದ ಆಡಿಯೋ ರಿಲೀಸ್ ಆಗಿದೆ. ಆ ಒಂದು ಆಡಿಯೋವನ್ನು ಕೇಳಿದ್ರೆ ನಮ್ಮ ರಾಜಕಾರಣಿಗಳು ಈ ಮಟ್ಟಕ್ಕೂ ಇಳಿತಾರ ಅಂತ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ನಾನು ಹೆಚ್ಚು ಕಾಯಿಸೋದಕ್ಕೆ ಹೋಗೋದಿಲ್ಲ, ಆ ಒಂದು ಆಡಿಯೋವನ್ನು ಪ್ಲೇ ಮಾಡ್ತೀನಿ. ಅದಕ್ಕೂ ಮೊದಲು ಆ ಒಂದು ಆಡಿಯೋದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ ವಕೀಲರಾದಂತಹ ದೇವರಾಜೇಗೌಡರು ಜೈಲು ಪಾಲಾಗೋದಕ್ಕೂ ಮುಂಚೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಪ್ರಮುಖವಾಗಿ ಆ ಸುದ್ದಿಗೋಷ್ಠಿಯಲ್ಲಿ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನಾಯಕರ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋವೊಂದನ್ನು ಕೂಡ ರಿಲೀಸ್ ಮಾಡಿದ್ರು. ಅದರಲ್ಲಿ ದೇವರಾಜೇಗೌಡರು ಶಿವರಾಮೇಗೌಡರ ಜೊತೆಗೆ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿರುವಂತಹ ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಆದರೆ ಪೂರ್ತಿ ಆಡಿಯೋವನ್ನು ಆ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ಲೇ ಮಾಡಿರಲಿಲ್ಲ. ಕೇವಲ ಯಾರ್ಯಾರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಆಡಿಯೋವನ್ನು ಮಾತ್ರ ಪ್ಲೇ ಮಾಡಿದ್ರು. ಹಾಗಾಗಿ ಸಂಪೂರ್ಣವಾಗಿ ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇರಲಿಲ್ಲ. ಜೊತೆಗೆ ಆ ಒಂದು ಆಡಿಯೋದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಆಡಿಯೋ ಬಹಿರಂಗ ಆಗಿದೆ. ಅದರ ಜೊತೆಗೆ ಮತ್ತೊಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಸದ್ಯ ಆಡಿಯೋದಲ್ಲಿ ದೇವರಾಜೇಗೌಡರು ಹಾಗೆ ಎಲ್.ಆರ್. ಶಿವರಾಮೇಗೌಡರು ಮಾತನಾಡಿದ್ದಾರೆ. ಹಾಗೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಮಾತನಾಡಿದ್ದಾರೆ. ಆ ಒಂದು ಆಡಿಯೋ ಈಗ ರಿಲೀಸ್ ಆಗಿರುವಂಥದ್ದು. ಆ ಒಂದು ಆಡಿಯೋವನ್ನು ಪ್ಲೇ ಮಾಡ್ತೀನಿ, ಕೇಳಿ. ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನ್ ವಿಡಿಯೋಗಳಿದೆ. ನಾನು ಡಿ.ಕೆ. ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರ ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಅದೇನ್ ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ನೆನಪಾಯ್ತಣ್ಣ ನಮ್ದು. ಹೇಳಿ ಅಣ್ಣ. ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ ಅಣ್ಣ? ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗಣ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಚೆನೆ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದ್ದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ. ಸೊ ಆತರ ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರಿ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ. ಅದರಲ್ಲಿ ಬಟ್ ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ತವ್ರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಇದರಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಅಶ್ಲೀಲ ವಿಡಿಯೋ ಇರುವಂತಹ ಪೆನ್ ಡ್ರೈವ್ ವಿಚಾರವಾಗಿ ಮಾತನಾಡಿದ್ದಾರೆ. ಮೊದಲನೇದಾಗಿ ಇದರಲ್ಲಿ ಎಲ್.ಆರ್. ಶಿವರಾಮೇಗೌಡರು ಬಾಯಲ್ಲಿ ಬಂದಂತಹ ಒಂದಷ್ಟು ನುಡಿಮುತ್ತುಗಳ ಬಗ್ಗೆ ಮಾತನಾಡಲೇಬೇಕು.
ಓರ್ವ ಜನಪ್ರತಿನಿಧಿ ಆದಂಥವ್ರು, ಮಾಜಿ ಸಂಸದ ಆದಂಥವ್ರು, ಮಾಜಿ ಶಾಸಕರಾಗಿದ್ದಂಥವ್ರು ಎಷ್ಟು ಹಗುರವಾಗಿ, ಎಷ್ಟು ಬೇಜವಾಬ್ದಾರಿತನದಿಂದ ಮಾತನಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಇವರು ಮಾಡುವಂತಹ ರಾಜಕಾರಣ ಎಷ್ಟು ಕೀಳು ಮಟ್ಟದ್ದು ಅನ್ನೋದು ಇವತ್ತು ರಾಜ್ಯದ ಜನರ ಮುಂದೆ ಬಟಾ ಬಯಲಾಗಿದೆ. ಆ ಒಂದು ಆಡಿಯೋದಲ್ಲಿ ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಅಶ್ಲೀಲ ವಿಡಿಯೋದಲ್ಲಿರುವಂತಹ ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಪ್ರಶ್ನೆ, ಕಾನೂನು ಪ್ರಕಾರವಾಗಿಯೂ ಕೂಡ ಆ ವಿಡಿಯೋಗಳನ್ನು ವೈರಲ್ ಮಾಡೋದು ತಪ್ಪು, ಆ ಹೆಣ್ಣು ಮಕ್ಕಳ ಶೀಲದ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು ಅಂತ ದೇವರಾಜೇಗೌಡರು ಹೇಳ್ತಾ ಇದ್ರೆ ಒಂದು ಕಡೆ, ಅದಕ್ಕೆ ಪ್ರತ್ಯುತ್ತರವಾಗಿ ಆ ಮನುಷ್ಯ ಹೇಳ್ತಾನೆ, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ, ನೀವು ಕೂಡ ಲಾಯರ್ ಅಲ್ವಾ, ಅಂಥದ್ದೇನಾಗುತ್ತೆ, ಈ ರೀತಿಯ ಮಾತನ್ನ ಓರ್ವ ಮಾಜಿ ಸಂಸದ ಹೇಳ್ತಾನೆ. ಅಂದರೆ ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹೋದರೆ ಹೋಗಲಿ, ಒಟ್ಟಿನಲ್ಲಿ ಪೆನ್ ಡ್ರೈವ್ ವೈರಲ್ ಆಗಬೇಕು, ತಮ್ಮ ನೀಚ ರಾಜಕಾರಣದ ಉದ್ದೇಶ ಏನಿದೆ ಅದು ಈಡೇರಬೇಕು. ಎಂತಹ ಕೀಳು ಮಟ್ಟದ ರಾಜಕಾರಣ ನೋಡಿ. ಹಾಸನದಲ್ಲಿ ಪೆನ್ ಡ್ರೈವನ್ನು ವೈರಲ್ ಮಾಡಿದ್ರೆ ಏನಾಗುತ್ತೆ, ಅಂಥದ್ದೇನಾಗುತ್ತೆ, ನೀವು ಕೂಡ ಲಾಯರ್ ಅಲ್ವಾ ಅಂತ ದೇವರಾಜೇಗೌಡರಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈ ಮಾತು ಎಂಥವರ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ಬಾರಿ ಸಂಸದರಾಗಿದ್ದಂಥವರು, ಒಂದು ಬಾರಿ ಶಾಸಕರು ಕೂಡ ಆಗಿದ್ರು. ಇಂಥವರಿಗೆಲ್ಲ ಮತ ಹಾಕಿ ಗೆಲ್ಲಿಸಿದ್ರಲ್ಲ, ಇವತ್ತು ಆ ಮತದಾರ ಈ ಒಂದು ಆಡಿಯೋವನ್ನು ಕೇಳಿಸಿಕೊಳ್ಳಲೇಬೇಕು. ಇದು ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಮಾಜಿ ಪ್ರಧಾನಿಗಳ ಬಗ್ಗೆ ಮಾತನಾಡ್ತಾರೆ. ಪ್ರಜ್ವಲ್ ರೇವಣ್ಣ ಇಂತಹದೊಂದು ಅಶ್ಲೀಲ ವಿಡಿಯೋದಲ್ಲಿ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು ಕೂಡ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡಿಕೊಂಡಿಲ್ವಲ್ಲ ಅನ್ನೋ ರೀತಿಯಲ್ಲಿ ಮಾಜಿ ಪ್ರಧಾನಿಗಳು ಅನ್ನೋದನ್ನು ನೋಡದೆ ಬಹಳ ಕೀಳು ಮಟ್ಟದಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಓರ್ವ ಹಿರಿಯ ರಾಜಕಾರಣಿ ಆಗಿದ್ದಂಥವರು ದೇವೇಗೌಡರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಕರ್ನಾಟಕದಿಂದ ಪ್ರಧಾನಿಗಳಾದಂಥವ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅದ್ರ ಜೊತೆಗೆ ಈಗ ದೇವೇಗೌಡರು ಇಳಿ ವಯಸ್ಸಿನಲ್ಲಿದ್ದಾರೆ, ಅವ್ರ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ರಾಜಕಾರಣದ ನೈತಿಕತೆ ಎಂತಹದ್ದು. ಇನ್ನು ಇದೇ ಆಡಿಯೋದಲ್ಲಿ DK ಶಿವಕುಮಾರ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. DK ಅವರು ನನ್ನ ಜೊತೆಗೆ ಮಾತನಾಡಿದ್ರು ಈ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಅಂತ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಹೇಳ್ತಿದ್ದಾರೆ. ಅವರನ್ನು ಬಲಿ ಹಾಕೋದಕ್ಕೆ ಗೌರ್ಮೆಂಟ್ ಡಿಸೈಡ್ ಮಾಡಿಕೊಂಡಿದೆ, ಅಂದರೆ ದೇವೇಗೌಡರ ಕುಟುಂಬನ ಬಲಿ ಹಾಕೋದಕ್ಕೆ ರೆಡಿ ಆಗಿದೆ ಅನ್ನುವ ಅರ್ಥದಲ್ಲಿ ಹೇಳಿದ್ರ? ಹಾಗಾದರೆ ಅಧಿಕಾರ ಇದೆ ಅಂತ ಹೇಳಿ ಏನು ಬೇಕಾದರೂ ಮಾಡಬಹುದಾ? ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಎಲ್ಲ ಮಾತುಗಳು ರೆಕಾರ್ಡ್ ಆಗಿರೋದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ತೆರೆಮರೆಯಲ್ಲಿ ಇನ್ನೇನೆಲ್ಲ ರೀತಿಯಲ್ಲಿ ಪ್ರಯತ್ನಗಳು ನಡೀತಿದೆ ಅನ್ನೋದು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೊನೆ ಪಕ್ಷ ಆ ಸಿಕ್ಕಿದ ಪೆನ್ ಡ್ರೈವನ್ನು ಕೂಡಲೇ ಕಾನೂನಿಗೆ ಒಪ್ಪಿಸಿದ್ರೆ ಆತನಿಗೆ ಶಿಕ್ಷೆ ಆಗ್ತಾ ಇತ್ತು. ಅದರಲ್ಲಿ ಭಾಗಿಯಾದಂತಹ ಆ ಹೆಣ್ಣು ಮಕ್ಕಳ ಮರ್ಯಾದೆ ಇವತ್ತು ಬೀದಿಗೆ ಬರ್ತಾ ಇರಲಿಲ್ಲ. ಕೊನೆ ಪಕ್ಷ ಆ ಹೆಣ್ಣು ಮಕ್ಕಳ ಮುಖ ಚಹರೆಯನ್ನು ಬ್ಲರ್ ಮಾಡಿ ಆ ವಿಡಿಯೋಗಳನ್ನು ಬಿಟ್ಟಿದ್ರೆ ಇವತ್ತು ಆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಬೋದಿತ್ತು, ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಅಂತ ನಾವೆಲ್ಲರೂ ಮಾತನಾಡಿಕೊಳ್ತಿದ್ದೇವೆ. ಆದರೆ ಇವರು ಅದೇ ವಿಡಿಯೋವನ್ನು, ಅದೇ ಒಂದು ನೀಚ ಕೃತ್ಯದ ವಿಡಿಯೋವನ್ನು ಇಟ್ಕೊಂಡು ಅದನ್ನು ವೈರಲ್ ಮಾಡಿ ರಾಜಕಾರಣದಲ್ಲಿ ಮಜಾ ತಗೊಳ್ಳೋದು. ಆ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಅಮಾನವೀಯವಾಗಿ ಮಾತನಾಡ್ತೀರಾ ಅಂತ ಹೇಳಿದ್ರೆ ಇನ್ನು ಇವರೆಲ್ಲ ರಾಜ್ಯದ ಜನರನ್ನು ಕಾಪಾಡೋದಕ್ಕೆ ಹೇಗೆ ಸಾಧ್ಯ? ಇಂಥವರಿಗೆಲ್ಲ ಅಧಿಕಾರ ಸಿಕ್ಕರೆ ರಾಜ್ಯದ ಕತೆ ಏನಾಗಬಹುದು, ರಾಜ್ಯದ ಜನತೆಯ ಪರಿಸ್ಥಿತಿ ಏನಾಗಬಹುದು? ಇನ್ನು DK ಶಿವಕುಮಾರ್ ಅವರು ದೇವರಾಜೇಗೌಡರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಕೂಡ ರಿಲೀಸ್ ಆಗಿದೆ. ಕೆಲವು ಸೆಕೆಂಡ್ಗಳ ಕಾಲ ಮಾತನಾಡಿರುವಂತಹ ಆಡಿಯೋ ಅದು. ಅದರಲ್ಲಿ ಸನ್ನೆ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಹಾಗಾಗಿ ಯಾವುದ್ರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಆಡಿಯೋ ರಿಲೀಸ್ ಆಗುವ ಮೂಲಕವಾಗಿ ರಾಜ್ಯದ ಜನರ ಮುಂದೆ ರಾಜಕಾರಣಿಗಳು ಬೆತ್ತಲಾಗ್ತಿದ್ದಾರೆ. ಈಗಾಗಲೇ ರಾಜಕಾರಣಿಗಳು ಅಂತ ಹೇಳಿದ್ರೆ ಜನ ಚೀತು ಅಂತ ಉಗಿತಿದ್ದಾರೆ. ಅವರು ಬಿಳಿ ಬಟ್ಟೆಯನ್ನು ಧರಿಸ್ತಾರೆ ಹೊರತು ಅವರ ಮನಸ್ಥಿತಿ ಅಷ್ಟು ಬಿಳಿಯಾಗಿಲ್ಲ ಅಂತ ಹೇಳಿ ಜನ ಆಡಿಕೊಂಡು ನಗಾಡ್ತಿದ್ದಾರೆ. ಅದರ ನಡುವೆ ಈ ರೀತಿಯಾಗಿ ಒಂದೊಂದೇ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು, ಆಡಿಯೋಗಳು ರಿಲೀಸ್ ಆಗಿ ಜನರ ಬಾಯಿಗೆ ಆಹಾರ ಆಗ್ತಿದ್ದಾರೆ. ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಕೂಡ. ಈಗಾಗಲೇ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಎಲ್ಲೇ ಮೀರಿ ಹೋಗಿದೆ. ಹಣ ಮಾಡೋದಕ್ಕೆ ಅಂತಲೇ ರಾಜಕಾರಣಕ್ಕೆ ಬರ್ತಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದರ ಜೊತೆಗೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ CD ಪ್ರಕರಣಗಳಲ್ಲಿ, ಅಶ್ಲೀಲ ವಿಡಿಯೋ ಪ್ರಕರಣಗಳಲ್ಲಿ ಭಾಗಿಯಾಗೋದು, ಅಥವಾ ಬೇರೆ ಯಾವುದೋ ರಾಜಕಾರಣಿ ಈ ರೀತಿಯಾದಂತಹ ಕೃತ್ಯದಲ್ಲಿ, ಅಶ್ಲೀಲ ವಿಡಿಯೋದಲ್ಲಿ ತಗಲಾಕಿಕೊಂಡ್ರೆ ಅದನ್ನು ವೈರಲ್ ಮಾಡೋದು, ತಮ್ಮ ರಾಜಕಾರಣಕ್ಕಾಗಿ ಬಳಸ್ಕೊಳ್ಳೋದು. ಈ ರೀತಿಯಾದಂತಹ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತಿನ ದಿನಗಳಲ್ಲಿ ರಾಜಕಾರಣ ಅನ್ನೋದು ಎಷ್ಟು ನೀಚ ಮಟ್ಟಕ್ಕೆ ಇಳಿದಿದೆ ಅಂದರೆ, ರಾಜಕಾರಣಿಗಳು ಅಂದರೆ ಅಂದ ತಕ್ಷಣವೇ ಜನ ಚೀತು ಅಂತ ಉಗಿಯೋದಕ್ಕೆ ಶುರು ಮಾಡಿದ್ದಾರೆ. ಅಧಿಕಾರಕ್ಕೆ ಏರಬೇಕು, ಹಣ ಮಾಡಬೇಕು, ಅಧಿಕಾರದಿಂದ ಸಿಗುವಂತಹ ಆ ಎಲ್ಲ ಸುಖ ಸಂಪತ್ತನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಈ ನೀಚ ರಾಜಕಾರಣಿಗಳು ಎಂತೆಂತಹ ಕೆಲಸವನ್ನು ಮಾಡೋದಕ್ಕೂ ಕೂಡ ತಯಾರಿರ್ತಾರೆ. ಒಬ್ಬ ಸರಿ ಇಲ್ಲ ಅಂಥೇಳಿ ಮುಂದಿನ ಚುನಾವಣೆಯಲ್ಲಿ ಮತ್ತೊಬ್ಬನನ್ನು ಆಯ್ಕೆ ಮಾಡಿದರೆ ಆತನು ಕೂಡ ಅಂಥವನೇ.
ಈಗಿನ ಕಾಲದಲ್ಲಿ ಸ್ವಚ್ಛ ರಾಜಕಾರಣಿ ಯಾರಿದ್ದಾರೆ ಅಂತ ಹುಡುಕೋಕೆ ಹೋದರೆ ಎಲ್ಲೋ ಕೆಲವು ಮಂದಿ ಮಾತ್ರ ನಮಗೆ ಕಾಣಸಿಗ್ತಾರೆ. ಇನ್ನುಳಿದ ಬಹುತೇಕ ರಾಜಕಾರಣಿಗಳ ಹೆಸರು ಹೇಳೋದಕ್ಕೂ ಕೂಡ ನಾಚಿಕೆ ಆಗುತ್ತೆ, ಅಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾದರೆ ಈ ಒಂದು ಆಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.